ಭಗಿನಿ ಅಯ್ಯೋಳವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ನನ್ನೆಲ್ಲ ಆತ್ಮೀಯ ಮಿತ್ರರೇ, ಭಗೀರಥನ ಸಾಹಸದಿಂದ ಗಂಗೆ ಭೂಮಿಗೆ ಬಂದಿದೆ. ಅದೆಷ್ಟೋ ವರ್ಷಗಳ ಕನಸನ್ನ ನನಸನ್ನಾಗಿ ಮಾಡಿರತಕ್ಕಂಥ ಈ ಭಾಗದ ಭಗೀರಥ ನಮ್ಮ ಶಾಸಕರಿಗೆ ಅಭಿನಂದನೆಗಳು. ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತುಂಬಾ ಸುಂದರವಾಗಿ ಹೇಳಿದರು, ನೀರಿನ ಕೆಲಸ ಅಂತಂದ್ರೆ ದೇವರ ಕೆಲಸ ಅಂತ. ನಿಜಕ್ಕೂ ಹೌದದು. ಯಾವುದೇ ದೇವರ ಕೆಲಸ ಮಾಡಬೇಕಾದ್ರೆ ನೀರು ಬೇಕಾಗತ್ತೆ. ಒಳ್ಳೆಯದನ್ನ ಹರಿಸಿ ಆಶೀರ್ವಾದ ಕೊಡಬೇಕಾದ್ರೂ ಕೂಡ ನೀರನ್ನು ಉಪಯೋಗಿಸ್ತಾರೆ, ಶಾಪವನ್ನು ಕೊಡಬೇಕಾದ್ರೂ ಕೂಡ ನೀರನ್ನು ಉಪಯೋಗಿಸ್ತಾರೆ. ತುಂಬಾ ಜನರಿಗೆ ಗೊತ್ತಿಲ್ಲ ಇದರ ಅರ್ಥ ಏನು ಅಂತ. ನೀರಿಗೆ ಅತ್ಯಂತ ಹೆಚ್ಚು ನೆನಪಿನ ಶಕ್ತಿ ಇದೆ. ನಾನು ಹೇಳಿದ್ರೆ ಬಹುತೇಕ ತುಂಬಾ ಜನ ನಗಾಡ್ಯಾರು. ಜೀವ ಇಲ್ಲದ ವಸ್ತುವಿಗೆ ನೆನಪಿನ ಶಕ್ತಿ ಹೇಗೆ ಅಂತ ವಾಟರ್ ಮೆಮೊರಿ ಥಿಯರಿ ಅಂತ ಕರೀತಾರೆ. ಡಾಕ್ಟರ್ ಮಾಂಟೆಗ್ನರ್ ಅಂತ ಫ್ರೆಂಚ್ ವಿಜ್ಞಾನಿ ಅದನ್ನು ವೈಜ್ಞಾನಿಕವಾಗಿ ದೃಢೀಕರಣಗೊಳಿಸಿದ್ರು. ಅವರಿಗೆ ನೊಬೆಲ್ ಪ್ರೈಸ್ ಬಂದಿತ್ತು. ವಾಟರ್ ಮೆಮೊರಿ ಥಿಯರಿ ಅಂತ ಕರೀತಾರೆ. ನೀವು ಏನ್ ಹೇಳ್ತಿರೋ ಅದನ್ನ ನೀರು ನೆನಪಿಟ್ಕೊಳ್ಳುತ್ತೆ, ನಿಮ್ಮ ಭಾವನೆಯನ್ನು ಅದು ಹಿಡಿದಿಟ್ಕೊಳ್ಳುತ್ತೆ. ಒಳ್ಳೇದಾಗಲಿ ಅಂತ ನೀರನ್ನು ಕೊಟ್ಟರೆ ಅವನಿಗೆ ಆಶೀರ್ವಾದ ಮಾಡಿದಾಗೆ, ಅವನಿಗೆ ಕೆಟ್ಟದಾಗಲಿ ಅಂತ ನೀರನ್ನು ಕೊಟ್ಟರೆ ಅವನಿಗೆ ಶಾಪ ಕೊಟ್ಟಾಗೆ. ನೀರು ನಮ್ಮ ಭಾವನೆಯನ್ನ, ನಮ್ಮ ಶಬ್ದಗಳನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಇದು ಕತೆ ಅಲ್ಲ, ವೈಜ್ಞಾನಿಕ ಸತ್ಯ. ಅದಕ್ಕೆ ವಾಟರ್ ಮೆಮೊರಿ ಥಿಯರಿ ಅಂತ ಕರೀತಾರೆ. ಗಂಗಾಂಬಿಕೆಯ ಈ ಒಂದು ಪುಣ್ಯ ಭೂಮಿಯಲ್ಲಿ ರೈತರ ಭೂಮಿ ಹಸನಾಗಬೇಕು, ರೈತರ ಬದುಕು ಭವ್ಯ ಆಗಬೇಕು ಅಂತಕ್ಕಂಥ ಸತ್ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ಇವತ್ತು ಚಾಲನೆಯಾಗಿದೆ. ಖಂಡಿತವಾಗಿ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯಲಿ ಅಂತಕ್ಕಂಥ ಹಾರೈಕೆ, ಹೃದಯದಾಳದ ಹಾರೈಕೆ. ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ. ಅದರ ಜೊತೆಗೆ ಪ್ರಧಾನಮಂತ್ರಿ ಸಡಕ್ ಯೋಜನಾದ ಭೂಮಿ ಪೂಜಾ ಕಾರ್ಯಕ್ರಮವೂ ಕೂಡ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಅನೇಕ ನಿಂತು ಹೋಗಿರತಕ್ಕಂಥ ಯೋಜನೆಗಳು ಚಾಲ್ತಿಗೆ ಬಂದವು. ಪ್ರಧಾನಮಂತ್ರಿ ಸಡಕ್ ಯೋಜನಾ ಮೊದಲ ಹಂತದಲ್ಲಿ ಎಲ್ಲಿ ಕಾರ್ಯಾರಂಭ ಮಾಡಿತ್ತು, ಮಧ್ಯಂತರದಲ್ಲಿ ನಿಂತು ಹೋಗಿತ್ತು. ಇದಕ್ಕೆ ಬೇರೆ ಬೇರೆ ಕಾರಣಗಳು, ರಾಜಕೀಯ ಕಾರಣಗಳೇ, ಮತ್ತೇನಿಲ್ಲ. ನಿಂತು ಹೋಗಿತ್ತು. ಆದರೆ ಯಡಿಯೂರಪ್ಪನವರು ಬಂದ ನಂತರ ಅದಕ್ಕೊಂದು ಹೊಸ ಚಾಲನೆ ಸಿಕ್ಕಿದೆ. ಇವತ್ತು ರಾಜ್ಯದಾದ್ಯಂತ ಪುನಃ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನಾ ಕೆಲಸವನ್ನು ಪ್ರಾರಂಭ ಮಾಡಿದೆ. ಕಿತ್ತೂರು, ಖಾನಾಪುರ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನಾ ಕಾರ್ಯಯೋಜನೆ ಇವತ್ತು ಪ್ರಾರಂಭಗೊಳ್ಳುತ್ತಾ ಇದೆ. ಅದು ಕೂಡ ಜನರಿಗೆ ತಲುಪಲಿ, ಜನರಿಗೆ ಇದರಿಂದ ಅನುಕೂಲ ಆಗಲಿ ಅಂತಕ್ಕಂಥ ಹಾರೈಕೆ. ಇದರ ಜೊತೆಗೆ ಬಂಧುಗಳೇ, ಅಭಿವೃದ್ಧಿ ಅಂತಂದ್ರೆ ಕೇವಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಶಬ್ದಕ್ಕೆ ತುಂಬಾ ದೊಡ್ಡ ಆಯಾಮ ಇದೆ. 100ಕ್ಕೆ 99 ಜನ ಅಭಿವೃದ್ಧಿ ಅಂತಂದ್ರೆ ಏನು ಇದನ್ನ ಭಾವಿಸ್ಕೊಳ್ಳೋದು ಎಲ್ಲೋ ಕಾಮಗಾರಿಗಳು ಉದ್ಘಾಟನೆ ಆದಾಗ, ಕಾಮಗಾರಿಗಳು ನಮ್ಮ ಕಣ್ಣೆದುರುಗಡೆ ಕಂಡಾಗ. ಇಷ್ಟೇ ಅಲ್ಲ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇದು ಒಂದು ಭಾಗ. ಇದು ಒಂದು ಭಾಗ, ಶೇಕಡ 1 ಭಾಗ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು. ಅದರ ಜೊತೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಸಾಮಾಜಿಕ ಅಭಿವೃದ್ಧಿ ಆಗಬೇಕು, ಸಾಂಸ್ಕೃತಿಕ ಅಭಿವೃದ್ಧಿಯೂ ಆಗಬೇಕು. ಆಗ ಮಾತ್ರ ಬದುಕಿಗೆ ಒಂದು ಸುಂದರ ರೂಪ ಬರುತ್ತೆ. ನನ್ನ ಕೈ ನಾನಾಗುವುದಿಲ್ಲ, ನನ್ನ ತಲೆ ನಾನಾಗುವುದಿಲ್ಲ, ನನ್ನ ಕಾಲು ಒಂದೇ ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೈ, ಕಾಲು, ತಲೆ, ಇದರ ಒಳಗಡೆ ಇರತಕ್ಕಂಥ ಒಂದು ಸ್ವಭಾವ, ಅದರ ಒಳಗಡೆ ಇರತಕ್ಕಂಥ ಚೈತನ್ಯ ಎಲ್ಲದೂ ಸೇರಿ ನಾನಾಗಿರ್ತೀನಿ. ಯಾವುದೋ ಒಂದು ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಭಿವೃದ್ಧಿ ಸಂಪೂರ್ಣವಾಗಿ ಕಾಣಬೇಕು ಅಂತ ಆದ್ರೆ ಕೇವಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅಷ್ಟೇ ಅಲ್ಲ, ಜೊತೆಯಲ್ಲಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಬೌದ್ಧಿಕ
ಎಲ್ಲ ಚಟುವಟಿಕೆಗಳು ಕೂಡ ಸಮೃದ್ಧಿಯಿಂದ ನಡಿಬೇಕಾಗತ್ತೆ. ಇದ್ರ ಬಗ್ಗೆ ಎಲ್ಲೂ ಚರ್ಚೆ ಮಾಡೋದಿಲ್ಲ ಯಾರು ಕೂಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜವಾಬ್ದಾರಿ ತೆಗೆದುಕೊಂಡ ನಂತರದಲ್ಲಿ ಈ ದೇಶದಲ್ಲಿ ಒಂದು ಹೊಸ ಬೌದ್ಧಿಕ ಕ್ರಾಂತಿ ನಡೆದಿದೆ. ಎಷ್ಟೋ ಜನ ಮೂಗು ಮುರಿತಾ ಇರತಕ್ಕಂಥ ಅನೇಕ ಚಟುವಟಿಕೆಗಳಿಗೆ ಇವತ್ತು ಚಾಲನೆ ಸಿಕ್ಕಿದೆ. ಕಾಶ್ಮೀರಕ್ಕೆ ಕೈ ಹಾಕಬೇಕು ಅಂತಂದ್ರೆ ಎಷ್ಟೋ ಜನ ಹೆದರುತ್ತಿದ್ರು. ಯಾರ್ದೋ ಕೆಲವೊಂದು ಪುಟಗೋಸಿ ಓಟುಗಳು ಸಿಗುವುದಿಲ್ಲ ಅಂತ ಭಾರಿ ಹೆದರು ಕಂಗಾಲಾಗ್ತಿದ್ರು. ಹೇಳಲಿಕ್ಕೂ ಕೂಡ ಧೈರ್ಯ ಬರ್ತಿರಲಿಲ್ಲ ಅವರಿಗೆ. ಆದ್ರೆ ಇವತ್ತು ಏನಾಗಿದೆ ಸ್ವಾಮಿ, ನೀವೇ ಸಾಕ್ಷಿ ಇದ್ದೀರಿ. ಕಾಶ್ಮೀರ ಇವತ್ತು ಅಧಿಕೃತವಾಗಿ ನಾವು ಹೇಳಬಹುದು ಅದು ನಮ್ಮದಾಗಿದೆ. ಬುದ್ಧ ಬಸವ ಇವರದೆಲ್ಲ ಹೆಸರು ಹೇಳಿದ್ರೆ ಅದನ್ನು ಸಾಂಪ್ರದಾಯಿಕತೆ ಅಂತ ಅನಿಸ್ಕೊಳ್ತಿತ್ತು. ಆದ್ರೆ ಇವತ್ತು ಹೆಮ್ಮೆಯಿಂದ ನಮ್ಮ ಪ್ರಧಾನಮಂತ್ರಿಗಳು ಹೋಗ್ತಾರೆ, ರಾಮ ಜನ್ಮಭೂಮಿಗೆ ಅಡಿಗಲ್ಲನ್ನು ಹಾಕ್ತಾರೆ. 500 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಒಂದು ಅಂತಿಮ ತೆರೆ ಬೀಳುತ್ತೆ. ಇತಿಹಾಸ ಗೊತ್ತಿರತಕ್ಕಂಥವರಿಗೆ ಮಾತ್ರ ಅದರ ಅರಿವಾಗತ್ತೆ. ಯಾರಿಗೆ ಇತಿಹಾಸದ ಸರಿಯಾದಂತಹ ಅರಿವಿದೆ ಅವರ ರಕ್ತದ ಓಘವೇ ಬೇರೆ. ಇತಿಹಾಸ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿತ್ವಕ್ಕೆ ಬಹುತೇಕ ನಾನು ಏನು ಹೇಳಲಿಕ್ಕೆ ಬಯಸೋದಿಲ್ಲ. ಇತಿಹಾಸ ಯಾರ ಬದುಕಿನಲ್ಲಿ ಗೊತ್ತಿದೆ, ಈ ಮಣ್ಣಿನ, ಈ ಸಮಾಜದ, ಈ ಸಂಸ್ಕೃತಿಯ ಇತಿಹಾಸ ಗೊತ್ತಿದೆ, ಅವರ ರಕ್ತದ ಗುರುತೇ ಬೇರೆ ಆಗತ್ತೆ, ಅವರ ಭಾಷೆಯೇ ಬೇರೆ ಆಗತ್ತೆ, ಅವರ ನಡೆ ನುಡಿನೇ ಬೇರೆ ಆಗತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೆ ಯಾರಾದರೂ ಕೊಟ್ಟಾರೋ, ಆದ್ರೆ ವ್ಯಕ್ತಿತ್ವದಲ್ಲಿ ಸ್ವಂತಿಕೆ ಇಲ್ಲದೆ ಇದ್ರೆ ಯಾರೂ ಕೂಡ ಎರವಲು ಕೊಡೋದಿಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೆ ಯಾವಂದಾದ್ರೂ ಮನೆಗೆ ಹೋಗಿ ಪಾಪ ಅವನಿಗೆ ಹಸಿದಿದ್ದಾನೆ ಅಂತ ಬಂದ್ರೆ ಅವನಿಗೆ ಒಂದು 2 ರೊಟ್ಟಿ ಕೊಟ್ಟಾರೋ, ಆದ್ರೆ ವ್ಯಕ್ತಿತ್ವ ಇಲ್ಲದೆ ಇದ್ರೆ, ಸ್ವಂತಿಕೆಯೇ ಇಲ್ಲದೆ ಇದ್ರೆ ಯಾರೂ ಕೂಡ ಎರವಲು ಕೊಡ್ಲಿಕ್ಕೆ ಆಗುದಿಲ್ಲ. ಇದನ್ನ ನಾವೇ ಗಳಿಸ್ಕೋಬೇಕು, ನಾವೇ ಬೆಳೆಸ್ಕೋಬೇಕು. ಭಾರತದ ಅಂತರಾತ್ಮ ಹುಗಿದು ಹೋಗಿತ್ತು. ಒಂದು ದಾಳಿಕೋರರ ಕ್ರೌರ್ಯದ ಅಡಿಯಲ್ಲಿ, ಮತ್ತೊಂದು ತಲೆನೇ ಇಲ್ಲದೆ ಇರತಕ್ಕಂಥ ಬುದ್ಧಿಜೀವಿಗಳ ವ್ಯಂಗ್ಯ ಒಂದು ಚರ್ಚೆಯ ಅಡಿಯಲ್ಲಿ, ವಿಕೃತ ಬುದ್ಧಿಜೀವಿಗಳ ವಾದದ ಅಡಿಯಲ್ಲಿ ಈ ದೇಶದ ರಾಷ್ಟ್ರೀಯತೆ ಬಗ್ಗೆ ಮಾತಾಡಿದಕ್ಕೆ ಸಾಂಪ್ರದಾಯಿಕತೆ ಅಂತ ಕರೀತಾ ಇದ್ರು. ಈ ದೇಶ ತನ್ನ ಗುರುತನ್ನ ಹೇಳಲಿಕ್ಕೆ ಹೊರಟ್ರೆ ಇದನ್ನ ಕೋಮುವಾದ ಅಂತ ಕರೀತಾ ಇದ್ರು. ನಾನು ಹೊಟ್ಟೆಗೆ ಹಿಟ್ಟಿಲ್ಲದೆ ಬದುಕಬಲ್ಲೆ ಸ್ವಾಮಿ, ಆದರೆ ಸ್ವಂತಿಕೆ ಇಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆ ಬದುಕಿಗೆ ಅರ್ಥನೇ ಇಲ್ಲ. ದೇಶ ಮತ್ತೊಮ್ಮೆ ಸ್ವಂತಿಕೆಯ ಆಧಾರದ ಮೇಲೆ ಎದ್ದು ನಿಲ್ಲಿಕ್ಕೆ ಪ್ರಾರಂಭ ಆಗಿದೆ. ರಾಮ ಜನ್ಮಭೂಮಿಗೆ ಹಾಕಿರತಕ್ಕಂಥ ಅಡಿಗಲ್ಲು ಒಂದು ಗುಡಿಗೆ ಹಾಕಿರತಕ್ಕಂಥ ಅಡಿಗಲ್ಲಲ್ಲ ಸ್ವಾಮಿ, ಭಾರತದ ಸಾಂಸ್ಕೃತಿಕ ಪರಂಪರೆ ಇಡೀ ಜಗತ್ತಿಗೆ ಹರಡಬೇಕು ಅಂತಕ್ಕಂಥ ಒಂದು ವಿಜಯಿ ಸಂಕಲ್ಪದೊಂದಿಗೆ ಇಟ್ಟಿರ್ತಕ್ಕಂಥ ಹೆಜ್ಜೆ. ಜಗತ್ ಇವತ್ತಲ್ಲ ನಾಳೆ ಭಾರತವನ್ನು ಒಪ್ಪಲೇಬೇಕು. ಜಗತ್ತಿಗೆ ಭಾರತವನ್ನು ಬಿಟ್ಟರೆ ಇವತ್ತು ನೋಡಿ ಅಮೆರಿಕ ಒಪ್ಕೊಳ್ಳಿಕ್ಕೆ ಶುರುವಾಗಿದೆ, ಈ ಜಗತ್ತು ನಮ್ಮನ್ನು ಒಪ್ಕೊಳ್ಳಿಕ್ಕೆ ಶುರು ಮಾಡಿದೆ, ಒಂದೊಂದೇ ವಿಷಯವನ್ನು ಒಪ್ಕೊಳ್ತಾ ಇದೆ. ಯಾಕೆ? ಸತ್ಯ ಇರೋದು ಇಲ್ಲೇನೆ, ಈ ನೆಲದಲ್ಲೇನೆ ಸತ್ಯ ಇದೆ, ಇಲ್ಲಿಯ ವಿಚಾರದಲ್ಲೇನೆ ಸತ್ಯ ಇದೆ. ಕ್ರಾಂತಿ ಪ್ರಾರಂಭ ಆಗಿದೆ. ಕ್ರಾಂತಿ ಎಲ್ಲೋ ಒಂದ್ ಕಡೆ ಕತ್ತಿ ಕಾಳಗದಲ್ಲಿ ನಡೆಯುವುದಿಲ್ಲ, ಬದಲಾಗಿ ಗೊತ್ತಿಲ್ಲದ ಹಾಗೆ ನಡೆಯುತ್ತೆ ಕ್ರಾಂತಿ. ಇಷ್ಟು ದಿನಗಳ ಕಾಲ ನಮ್ಮ ದೇಶದಲ್ಲಿ ನಡೆದಿರತಕ್ಕಂಥದ್ದು ಅವನತಿಯ ಕ್ರಾಂತಿಯಾಗಿತ್ತು. ನಮ್ಮನ್ನು ನಾವು ಮರೆತು ಎಲ್ಲದನ್ನು ಕಳ್ಕೊಂಡು ಒಂದು ರೀತಿ ಭ್ರಾಂತಿಯಲ್ಲಿ ಬದುಕ್ತಾ ಇದ್ವಿ. ಆದ್ರೆ ಹೆಮ್ಮೆ ಪಡಿ ಸ್ವಾಮಿ, ಈ ದೇಶದಲ್ಲಿ ನಮ್ಮತನದ ಅರಿವಿನ ಕ್ರಾಂತಿ ಇವತ್ತು ಶುರುವಾಗಿದೆ. ನಾವು ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಯಾರು ಅಂತ ನಮಗೆ ಗೊತ್ತಾದ್ರೆ ನಮ್ಮನ್ನು ಹಿಡಿಲಿಕ್ಕೆ ಮತ್ತೆ ಯಾರ ಹತ್ರ ಸಾಧ್ಯ ಇಲ್ಲ ಕಣ್ರಿ. ನಮ್ಮನ್ನು ಹಿಡಿಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ನಾವೇ ಸಾರ್ವಭೌಮರು. ಈ ನೆಲಕ್ಕೆ ಆ ತಾಕತ್ತಿದೆ, ಈ ಜನಾಂಗಕ್ಕೆ ಆ ತಾಕತ್ತಿದೆ, ಈ ಸಮುದಾಯಕ್ಕೆ ಈ ತಾಕತ್ತಿದೆ. ಆದ್ರೆ ನಮಗ್ ಗೊತ್ತೇ ಇರಲಿಲ್ಲ. ನಾವು ನರಿಗಳು, ನಾವು ನಾಯಿಗಳು, ನಾವು ಹೇಡಿಗಳು ಇದನ್ನೇ ಅನ್ಕೊಂಡು ಕುತ್ಕೊಂಡಿದ್ವಿ. ಯಾಕಂದ್ರೆ ಅವರೆಲ್ಲ ಕಲಿಸಿದ್ರಲ್ಲ, ನೀವು ಗುಲಾಮರು ಅಂತ. ನಾವು ಹುಲಿಗಳು, ನಾವು ಸಿಂಹಗಳು ಅಂತ ಯಾರೂ ನಮ್ಗೆ ಹೇಳೇ ಇರಲಿಲ್ಲ. ಒಮ್ಮೆ ಎದ್ ನಿಂತು ನೋಡ್ರಿ, ಚೈನಾ ಕೂಡ ನಮ್ಮ ಕಾಲ ಕಡೆಗೆ ಬಂದ್ಬಿತ್ತು. ಲೆಕ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಹೆಣಗಳ ಸಂಖ್ಯೆ ಎಷ್ಟು ಅಂತ. ಗಲ್ವಾನ್ ಘಾಟಿಯಲ್ಲಿ ಕೇವಲ
ನಾವು ಹೇಳಿದ್ವಿ 20 ಜನ ನಮ್ಮ ಯೋಧರು ತೀರ್ಕೊಂಡ್ರು ಅಂತ ಅವರಿಗೆ ಲೆಕ್ಕ ಮಾಡ್ಲಿಕ್ಕೆ ಆಗಿರಲಿಲ್ಲ. ಬಹುತೇಕ ಯುದ್ಧ ಭೂಮಿಯ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಶೌರ್ಯವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಒಂದು ಹೊಸ ಸಾಹಸದ ಗಾಥೆಯನ್ನು ಬರೆದಿರತಕ್ಕಂಥ ದಿನ ಅವತ್ತು. ನಮ್ಮವ್ರು 20 ಮಂದಿ ತೀರ್ಕೊಂಡ್ರು ಕಣ್ರಿ, ವೀರ ಸ್ವರ್ಗವನ್ನು ಸೇರಿದ್ರು. ಆದ್ರೆ ಅವರು ಬರೆದಿಟ್ಟಿರತಕ್ಕಂಥ ಇತಿಹಾಸವನ್ನು ಅಳಿಸಲಿಕ್ಕೆ ಜಗತ್ತಿನಲ್ಲಿ ಮುಂದೆ ಯಾವತ್ತೂ ಕೂಡ ಸಾಧ್ಯ ಆಗಲಿಕ್ಕಿಲ್ಲ. ಅಂಥ ಒಂದು ಅಮೋಘ ಶೌರ್ಯ, ಆ ಶೌರ್ಯದ ಇತಿಹಾಸವನ್ನು ನಮ್ಮವರು ಬರೆದಿಟ್ಟು ಹೋದ್ರು. ನಮ್ಗೆ ಆ ತಾಕತ್ತಿದೆ ಕಣ್ರಿ. ಯಾವ ಚೈನಾನೂ ಅಲ್ಲ, ಪಾಕಿಸ್ತಾನನೂ ಅಲ್ಲ, ಎಲ್ಲದನ್ನೂ ಮಲಪ್ರಭಾದಲ್ಲಿ ತೇಲಿ ಬಿಡೋ ತಾಕತ್ತಿದೆ. ನಾವು ಯಾರು ಅಂತ ಗೊತ್ತಾಗದೇ ಇದ್ರೆ ನಮ್ಮನ್ನು ಉಳಿಸ್ಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ಹೊಟ್ಟೆಗೆ ಹಿಟ್ಟಿಲ್ದಿದ್ರೆ ಯಾರಾದ್ರೂ ಹಿಟ್ಟು ಕೊಟ್ಟಾರೋ, ಸ್ವಂತಿಕೆಯ ಅರಿವಿಲ್ಲದೆ ಇದ್ರೆ ಯಾರೂ ಕೂಡ ಎರವಲು ಕೊಡೋದಿಲ್ಲ. ಆ ಕ್ರಾಂತಿ, ಸಂಕ್ರಾಂತಿ ಇವತ್ತು ಪ್ರಾರಂಭ ಆಗಿದೆ. ಬಹುತೇಕ ಮುಂದಿನ ದಿವಸಗಳಲ್ಲಿ ನೀವು ಸಾಕ್ಷಿ ಆಗಲಿಕ್ಕಿದ್ದೀರಿ. ಇನ್ನಷ್ಟು ಹೊಸ ಇತಿಹಾಸದ ದೈತ್ಯ ಹೆಜ್ಜೆಯನ್ನ ಈ ಸರ್ಕಾರ ಇಡ್ಲಿಕ್ಕಿದೆ. ನನ್ನ ಮಾತನ್ನ ಇನ್ನೊಮ್ಮೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮ ಕಣ್ಣಾರೆ ನೀವು ನೋಡ್ಲಿಕ್ಕಿದ್ದೀರಿ. ಈ ದೇಶವನ್ನ ಕಟ್ಟತಕ್ಕಂಥ ಒಂದು ಹೊಸ ದೈತ್ಯ ಹೆಜ್ಜೆಯ ಇತಿಹಾಸವನ್ನ ನೀವು ನೋಡ್ಲಿಕ್ಕಿದ್ದೀರಿ. ನೀವೇ ಸಾಕ್ಷಿ ಆಗಲಿಕ್ಕಿದ್ದೀರಿ. ಬಹುದಿನಗಳ ನಮ್ಮ ಕನಸು ನನಸಾಗಲಿಕ್ಕಿದೆ. ಈ ದೇಶಕ್ಕೆ ಒಂದು ಹೊಸ ಭವಿಷ್ಯವನ್ನು ಬರೀತಕ್ಕಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಜೊತೆಯಲ್ಲಿ ಇತ್ತೀಚೆಗೆ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಯೋಚನೆ ನಡೆದಿದೆ. ಅದು ಚರ್ಚೆಗೆ ಬರೋದಿಲ್ಲ. ಸಾಮಾನ್ಯವಾಗಿ ಮಾಧ್ಯಮದವರಿಗೆ ಇದೆಲ್ಲ ಚರ್ಚೆ ಮಾಡಬೇಕು ಅಂತನೂ ಅನಿಸೋದಿಲ್ಲ. ಕೈಗಾರಿಕೆಗಳನ್ನ ಈ ಕರ್ನಾಟಕಕ್ಕೆ ಹೇಗೆ ತರಬೇಕು, ಕೈಗಾರಿಕಾ ಕ್ರಾಂತಿ ಕರ್ನಾಟಕದಲ್ಲಿ ಹೇಗೆ ನಡಿಬೇಕು, ಇದು ಸುಲಭದಲ್ಲಿ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿ ಅವ್ರನ್ನ ಕರೆದ್ರು, ಒಂದಿಷ್ಟು ಜಾಗ ಕೊಟ್ಟರು, ಇಂಡಸ್ಟ್ರಿ ಮಾಡ್ರಿ ಅಂತಂದ್ರೆ ಆಗುದಿಲ್ಲ. ಇದು ಅದಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಅದಕ್ಕೊಂದು ಸಿದ್ಧತೆ ಬೇಕಾಗತ್ತೆ. ಒಂದೆರಡು ದಿವಸದ ಸಿದ್ಧತೆ ಅಲ್ಲ, ವರ್ಷಗಳ ಕಾಲದ ಸಿದ್ಧತೆ ಬೇಕಾಗತ್ತೆ. ಅಭಿವೃದ್ಧಿ ಒಂದು ದಿವಸದಲ್ಲಿ ಆಗ್ತಕ್ಕಂಥದ್ದಲ್ಲ. ಇದೊಂದು ನಿರಂತರ ಪ್ರಕ್ರಿಯೆ. ಇದಕ್ಕೆ ಕೊನೆ ಇಲ್ಲೇ ಇಲ್ಲ. ಒಂದು ಕಡೆ ಪ್ರಾರಂಭ ಮಾತ್ರ, ಅದಕ್ಕೆ ಕೊನೆ ಅನ್ನೋದು ಇದ್ರೆ ಅದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಶಬ್ದವೇ ಬೇರೆ ಆಗುತ್ತೆ. ಅಭಿವೃದ್ಧಿ ಇದೊಂದು ನಿರಂತರ ಪ್ರಕ್ರಿಯೆ. ಆದರೆ ಧನಾತ್ಮಕ ದಾರಿಯಲ್ಲಿ ನಾವು ಹೆಜ್ಜೆ ಇಡಬೇಕಾದಂತಹ ಒಂದು ಸನ್ನಿವೇಶ ಇವತ್ತು ಕೂಡಿ ಬಂದಿದೆ. ಇದಕ್ಕೆ ಕಿತ್ತೂರು ಕೂಡ ಸಾಕ್ಷಿ ಆಗಲಿಕ್ಕಿದೆ. ಕೈಗಾರಿಕೆಯ ಒಂದು ಕ್ರಾಂತಿಯಲ್ಲಿ ಕಿತ್ತೂರು ಭಾಗವೂ ಕೂಡ ಮುಂದಿನ ದಿವಸದಲ್ಲಿ ಒಂದು ಹೊಸ ಪಾಲನ್ನ ಪಡ್ಕೊಳ್ಳಿಕ್ಕಿದೆ. ಇವತ್ತು ಹೇಳಿದ್ರೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ, ಭವಿಷ್ಯದಲ್ಲಿ ನೀವೇ ನೋಡಿ. ಇತ್ತೀಚೆಗೆ ತಾನೇ ಎಜುಕೇಶನ್ ಪಾಲಿಸಿಯನ್ನ, ಹೊಸ ಎಜುಕೇಶನ್ ಪಾಲಿಸಿ, ಶಿಕ್ಷಣ ನೀತಿಯನ್ನ ನಮ್ಮ ದೇಶದ ಸರ್ಕಾರ ತರಲಿಕ್ಕೆ ಬಯಸಿತು. ಏನದು ಯಾರಿಗೂ, ಬಹುತೇಕ ತುಂಬಾ ಜನರಿಗೆ ಅರ್ಥ ಆಗಲಿಲ್ಲ. ಇಷ್ಟು ದಿವಸಗಳ ಕಾಲ ಶಿಕ್ಷಣ ಪಡೆದಿರತಕ್ಕಂಥ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ನೀವೇ ಯೋಚನೆ ಮಾಡಿ, ನಿಮ್ಮ ಬದುಕಿಗೂ ನೀವು ಕಲ್ತಿರ್ತಕ್ಕಂಥ ಡಿಗ್ರಿಗೂ ಸಂಬಂಧ ಎಷ್ಟು ಜನರಲ್ಲಿದೆ? 80% ಜನರಿಗೆ ಅವರ ಕಲಿಕೆಯೇ ಬೇರೆ, ಅವರ ಬದುಕಿನ ದಾರಿನೇ ಬೇರೆ. ಹಾಗಿದ್ರೆ ಶಿಕ್ಷಣ ಯಾಕೆ? ನೀವು ಬದುಕಬೇಕು ಅಂತ ಕಲಿತೀರಲ್ವಾ? ಆದ್ರೆ 80% ಜನರಲ್ಲಿ ಅವರು ಕಲ್ತಿರೋ ಶಿಕ್ಷಣ ಬೇರೆ, ಅವರು ಬದುಕ್ತಾ ಇರೋ ದಾರಿನೇ ಬೇರೆ. ಆಗಬಾರದು. ಇಲ್ಲ ಅಂತಂದ್ರೆ ಈ ನಿರುದ್ಯೋಗದ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯವೇ ಇಲ್ಲ. ಡಿಗ್ರಿ ಮಾತ್ರ ಕೈನಲ್ಲಿರುತ್ತೆ, ಯಾವುದೇ ರೀತಿಯ ಕೌಶಲ್ಯ ಅಥವಾ ಅವರಿಗೆ ಆ ಕೆಪಾಸಿಟಿ, ಎಲಿಜಿಬಿಲಿಟಿ ಇರುವುದಿಲ್ಲ. ಆ ಡಿಗ್ರಿ ತಗೊಂಡು ಪಾಪ ಎಲ್ಲ ಕಡೆ ಓಡಾಡ್ತಾರೆ, ಅವ್ರಿಗೆ ಯಾರು ಕೆಲಸ ಕೊಡೋರು ಇಲ್ಲ. ಇದು ನಮ್ಮ ದೇಶದ ಯುವಜನರ ಒಂದು ದುರ್ಭರ ವ್ಯವಸ್ಥೆ. ಇದನ್ನ ಎಲ್ಲೋ ಒಂದ್ ಕಡೆ ಬದಲಾಯಿಸಬೇಕಲ್ಲ ಸ್ವಾಮಿ. ಯಾರಿಗೂ ಕೂಡ ಆ ಧೈರ್ಯವೂ ಇರಲಿಲ್ಲ, ಆ ಕಲ್ಪನೆಯೂ ಕೂಡ ಇರಲಿಲ್ಲ. ಆದ್ರೆ ಈ ಬಾರಿ ಈ ಸರ್ಕಾರ ಆ ಹೆಜ್ಜೆಯನ್ನ ಇಟ್ಟಿದೆ. 5ನೇ ಕ್ಲಾಸ್ ತನಕ ಮಾತ್ರ ಸಂಸ್ಕಾರಯುತ ಶಿಕ್ಷಣ, ನಂತರದಲ್ಲಿ ಕೌಶಲ್ಯದ ಜೊತೆಗೆ ಶಿಕ್ಷಣ, ಸ್ಕಿಲ್ ಜೊತೆ ಜೋಡಿಸ್ತಾರೆ. ಕೇವಲ ಡಿಗ್ರಿ ಅಷ್ಟೇ ಇಲ್ಲ, ಇನ್ನು ಮುಂದಿನ ದಿವಸದಲ್ಲಿ ಖಾಲಿ ಡಿಗ್ರಿ
ಪಡ್ಕೊಂತೀವಿ, ಹೇಗಾದ್ರೂ ಮಾಡಿ ಒಂದು ಸರ್ಟಿಫಿಕೇಟ್ ತಗೊಂಡ್ರೆ ಸಾಕು, ಯಾವ್ದಾದ್ರು ಕಾಲು ಹಿಡ್ಕೊಂಡು ಎಂತಾರು ಲಂಚ ಗಿಂಚ ಕೊಟ್ಟು ಏನಾದ್ರೂ ಮಾಡಿ ಒಂದು ಕೆಲಸ ತಗೊಳ್ಳೋದು. ಮುಂದಿನ ದಿವಸದಲ್ಲಿ ಹಾಗಿಲ್ಲ. ಬದುಕಿಗೆ ಬೇಕಾಗಿರತಕ್ಕಂಥ ಬದುಕಿನ ಯೋಗ್ಯತೆನೂ ಬೇಕು, ಕೌಶಲ್ಯವೂ ಬೇಕು. ಇದನ್ನ ಕೊಡತಕ್ಕಂಥ ಶಿಕ್ಷಣವನ್ನು ಮುಂದಿನ ದಿವಸದಲ್ಲಿ ತರ್ತಾ ಇದೆ. ಜೊತೆಯಲ್ಲಿ ಇಡೀ ದೇಶಕ್ಕೆ ಒಂದೇ ರೀತಿಯ ಶಿಕ್ಷಣ. ನನ್ನ ಮನಸ್ಸಿಗೆ ಬಂದಂಗೆ ಕಾನ್ವೆಂಟ್ ಸ್ಕೂಲಲ್ಲಿ ಒಂದು ಶಿಕ್ಷಣ, ಮತ್ತೊಂದು ಸ್ಕೂಲಲ್ಲಿ ಮತ್ತೊಂದು ಶಿಕ್ಷಣ. ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಗೊಂದಲ ಅವರಿಗೆ. ಎಲ್ಲಿ ಹೋಗಬೇಕು, ಏನ್ ಮಾಡಬೇಕು, ಯಾವ್ದನ್ನು ಕಲಿಸ್ತಾರೆ. ಮಕ್ಕಳಿಗೂ ಕನ್ಫ್ಯೂಷನ್, ಪಾಲಕರಿಗೂ ಕನ್ಫ್ಯೂಷನ್. ಇದಿಲ್ಲ. ಸರಳವಾಗಿ ಯಾರು ಬೇಕಾದ್ರೂ ಕೂಡ ಯಾವುದನ್ನು ಬೇಕಾದ್ರೂ ಕಲಿಬಹುದು. ಇವತ್ತು ಕಲಿಕೆಯ ಆಯ್ಕೆ ನಮ್ಮ ಕೈನಲ್ಲಿಲ್ಲ. ನನಗೆ ಸೈನ್ಸ್ ಕಲಿಬೇಕು ಅಂತ ಅನ್ಸುತ್ತೆ, ಆದ್ರೆ 99% ಒಂದ್ ಸ್ವಲ್ಪ ಹಿಂದೆ ಮುಂದೆ ಇದ್ರೆ ಮಾತ್ರ ಸೈನ್ಸ್ ಸಿಗತ್ತೆ. ಪಾಪ 40-50% ಕಲ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಏನು? ಬದುಕಲಿಕ್ಕೆ ಅಧಿಕಾರ ಇಲ್ವಾ ಅವನಿಗೆ? ಅವನ ತಲೆಯಲ್ಲಿ ಗಣಿತ ಇರುತ್ತೆ, ಅವನ ತಲೆಯಲ್ಲಿ ವಿಜ್ಞಾನ ಇರುತ್ತೆ, ಆದ್ರೆ ಅವನಿಗೆ ಅಡ್ಮಿಷನ್ ಸಿಗುವುದಿಲ್ಲ. ಅವನಿಗೆ ಒಳ್ಳೆ ಶಾಲೆಯಲ್ಲಿ ಅಡ್ಮಿಷನ್ ಸಿಗುವುದಿಲ್ಲ. ಇನ್ನು ಈ ರೀತಿ ಅಣಬೆಗಳ ವ್ಯಾಪಾರ ಮುಗಿಯತ್ತೆ, ಗೊತ್ತಿರಲಿ. ಶಿಕ್ಷಣದ ಹೆಸರಿನಲ್ಲಿ ಇವತ್ತಿನ ತನಕ ವ್ಯಾಪಾರಿ ಅಣಬೆಗಳ ಒಂದು ದೊಡ್ಡ ಗೋಡನೆಯನ್ನು ತೆರೆಕೊಂಡಿತ್ತು, ಇದು ಮುಗಿಯತ್ತೆ. ಇನ್ನು ಶಿಕ್ಷಣದ ವ್ಯಾಪಾರೀಕರಣ ನಡೆಯುವುದಿಲ್ಲ. ಶಿಕ್ಷಣ ಇದೊಂದು ಸೇವೆ, ಇದೊಂದು ಯಜ್ಞ. ಈ ದೃಷ್ಟಿಯಿಂದಲೇ ಕೆಲಸ ಮಾಡಿದೆ. ಅವನು ಬೇಕಾದ್ರೆ ಹಿಸ್ಟ್ರಿ ಬೇಕಾದ್ರೂ ತಗೋಬಹುದು, ಆ ಕಡೆ ಮತ್ತೊಂದು ಸಬ್ಜೆಕ್ಟ್ ಅನ್ನ ಬಯಾಲಜಿ ಬೇಕಾದ್ರೂ ತಗೋಬಹುದು, ಮತ್ತೊಂದನ್ನ ಲಾ ಬೇಕಾದ್ರೂ ತಗೋಬಹುದು. ಅವನು ಇಲ್ಲಿ ಕಾಮರ್ಸೇ ತಗೋಬೇಕು, ಆರ್ಟ್ಸೇ ತಗೋಬೇಕು, ಸೈನ್ಸೇ ತಗೋಬೇಕು, ಅದಕ್ಕೊಂದಿಷ್ಟು ನೇರವಾಗಿ ಸ್ಟ್ರೀಮ್ ಅನ್ನ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಹಾಗಿಲ್ಲ ಇಲ್ಲ. ಅವನ ಅಭಿವ್ಯಕ್ತಿ ಕಂಡ್ರಿ. ಒಬ್ಬ ಸೈನ್ಸ್ ಓದ್ತಾನೆ, ಸೈನ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಓದಿರ್ತಾನೆ, ಆದ್ರೆ ಒಳ್ಳೆ ಆರ್ಟ್ ಕೂಡ ಬಿಡಿಸ್ತಾನೆ. ಒಬ್ಬ ಮ್ಯಾಥಮೆಟಿಕ್ಸ್ ತುಂಬಾ ಚೆನ್ನಾಗಿ ಮಾಡ್ತಾನೆ, ಗಣಿತ ತುಂಬಾ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಸಂಗೀತ ಕೂಡ ಹೇಳ್ತಾನೆ. ಅವನ ಹವ್ಯಾಸವೇ ಬೇರೆ, ಅವನಿಗೆ ಓದಲಿಕ್ಕೆ ಸಿಕ್ಕಿರೋ ಆಯ್ಕೆನೇ ಬೇರೆ. ಸಂಬಂಧಗಳೇ ಇರುವುದಿಲ್ಲ. ಇನ್ನು ಮುಂದೆ ಹಾಗೆ ಇರುವುದಿಲ್ಲ. ನನ್ನ ವ್ಯಕ್ತಿತ್ವ ಏನನ್ನ ಬಯಸುತ್ತೆ, ನನಗೆ ಏನು ಬೇಕು, ನನ್ನ ಬದುಕಿಗೆ ಏನು ಬೇಕು, ನಾನು ನಿಶ್ಚಯ ಮಾಡ್ತೀನಿ, ಅದರಂತಾನೆ ಕಲಿತೀನಿ, ಅದರಂತಾನೆ ಬದುಕ್ತೀನಿ. ಎಷ್ಟು ಪ್ರೀತಿ ಅಂತ ಇರ್ಲಿ. ಈ ಭ್ರಮೆಯಲ್ಲಿ ಹೆಚ್ಚು ದಿವಸ ಬದುಕೋದು ಬೇಡ. ಇವತ್ತಲ್ಲ ನಾಳೆ ಅದನ್ನ ನಾವು ನಮ್ಮ ಮನೆಯಲ್ಲೂ ಎದುರಿಸಬೇಕು. ಹೇಗೆ ನೆಗಡಿ ಬಂದಿದೆ, ಹೇಗೆ ಫ್ಲೂ ಜ್ವರ ಬಂದಿದೆ, ಇದೇ ರೀತಿಯಲ್ಲೇ ನಾವು ಎದುರಿಸಬೇಕಾಗತ್ತೆ. ಇದಕ್ಕೋಸ್ಕರ ಭಾರಿ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆರ್ಥಿಕತೆ ದಿವಾಳಿ ಎದ್ದು ಹೋಗುತ್ತೆ, ಕೆಲಸ ಕಾರ್ಯಗಳು ನಡೆಯುವುದಿಲ್ಲ, ಬದುಕು ಬರ್ಬರ ಆಗ್ಬಿಡುತ್ತೆ. ದಯವಿಟ್ಟು ನಾವು ಧೈರ್ಯದಿಂದ ಇದನ್ನು ಎದುರಿಸಬೇಕು ಅಂತ ಸಂಕಲ್ಪ ಮಾಡೋಣ. ಮತ್ತು ಇದರಿಂದ ಏನು ಸತ್ತವರಿಗೆ ಹಣಪಟ್ಟಿ ಹಚ್ಚಿದ್ದಾರೆ, ಯಾವುದೋ ಕಾರಣಕ್ಕೆ ಸತ್ರು ಕೂಡ ಕರೋನಾದಿಂದ ಸತ್ರು ಅಂತ. ವಾಸ್ತವಿಕತೆ ಇದು. ಇತ್ತೀಚೆಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮುಂಚೆ ಗೊತ್ತಿರಲಿಲ್ಲ. ಪಾಪ ಸರ್ಕಾರಕ್ಕೂ ಅದರ ಬಗ್ಗೆ ಕಲ್ಪನೆಗಳು, ಕೊರೋನಾ ಅಂತಂದ್ರೆ ಏನು ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ತುಂಬಾ ಗಂಭೀರ ಹೆಜ್ಜೆಯನ್ನು ನಾವು ತೆಗೆದುಕೋಬೇಕಾಯ್ತು. ಇವತ್ತು ಅನ್ಸಿದೆ ಕೊರೋನಾ ಸ್ವಲ್ಪ ದುರ್ಬಲ ಆಗಿದೆ, ಇನ್ನು ಹೆದರಬೇಕಾಗಿಲ್ಲ. ನಮ್ಮ ಚಟುವಟಿಕೆಗಳಲ್ಲಿ ನಾವು ತುಂಬಾ ವೇಗವಾಗಿ ತೊಡಗಿಸ್ಕೋಬೇಕು. ಪುನಃ ದೇಶ ಕಟ್ಟತಕ್ಕಂಥ ಕೆಲಸದಲ್ಲಿ ನಾವೆಲ್ಲ ಅತ್ಯಂತ ಧೈರ್ಯದಿಂದ ಹೆಜ್ಜೆಯನ್ನು ಇಡಬೇಕು. ಇನ್ನು ಹೆದರ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನಮಗೆ ಭಾರಿ ಕಷ್ಟ ಇದೆ. ಇನ್ನು ಹೆದರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಚ್ಚರಿಕೆಯಿಂದ ಇರೋಣಂತೆ. ಸಾಮಾಜಿಕ ಅಂತರ ಅಥವಾ ಬಾಕಿ ಉಳಿದಿದ್ದೆಲ್ಲ ಸ್ವಚ್ಛತೆ ಇದನ್ನೆಲ್ಲ ಪಾಲನೆ ಮಾಡೋಣಂತೆ. ಆದ್ರೆ ಹೆದರ್ಕೊಂಡು ಇನ್ನು ಮನೆಯಲ್ಲಿ ಅಲ್ಲಿ ಹೋದ್ರೆ ಕೊರೋನಾ ಬಂದ್ರೆ, ಇವನ ಹತ್ರ ಮಾತಾಡಿದ್ರೆ ಕೊರೋನಾ ಬಂದ್ರೆ, ಈ ಹೆದರಿಕೆಯ ಬದುಕು ಬೇಡ. ಎದುರಿಸಬೇಕಷ್ಟೇನೆ. ನಮ್ಮನ್ನು ನೋಡಿದ್ರೆ ಅನಿಸ್ತಾ ಇಲ್ವಾ? ನಮಗೆ ರಾಮಾಯಣ ಸ್ವಲ್ಪ ಹೃದಯದಲ್ಲಿದೆ. ಇರ್ಲಿ, ತೊಂದರೆ ಇಲ್ಲ. ಒಳ್ಳೆ ಕೆಲಸ ಪ್ರಾರಂಭ ಆಗಿದೆ. ಈ ಪ್ರಾರಂಭ ಆಗಿರೋ ಕೆಲಸ ನಮ್ಮೂರಿಗೆ ಅಷ್ಟೇ ಚೆನ್ನಾಗಿ ಹೋಗಿ ಮುಟ್ಟಬೇಕು. ಆ ಎಲ್ಲ ಜವಾಬ್ದಾರಿ ನಮ್ದು. ಹಾಗೇನೆ ಬರತಕ್ಕಂಥ ಬದಲಾವಣೆಯ ದಾರಿಯಲ್ಲಿ ನಮ್ಮನ್ನು ನಾವು ತೆರೆದಿಟ್ಕೋಬೇಕು. ಎಷ್ಟೋ ವಿಷಯಗಳು ನಮಗೆ ಗೊತ್ತಿರುವುದಿಲ್ಲ. ಆ ಹೊಸ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು. ಹೊಸ ವಿಷಯಗಳಿಗೆ ನಾವು ಒಪ್ಕೋಬೇಕು. ಒಟ್ಟಾರೆ ನಮ್ಮೆಲ್ಲರ ಸಂಕಲ್ಪ ಇಷ್ಟೇನೆ, ನಮ್ಮೆಲ್ಲರ ಒಂದು ಆಶಯ ಇಷ್ಟೇನೆ. ಈ ದೇಶ ಮುಂದಕ್ಕೆ ಹೆಜ್ಜೆ ಇಡಬೇಕು, ತನ್ನತನದ ಗುರುತಿನಲ್ಲಿ ಹೆಜ್ಜೆ ಇಡಬೇಕು, ಸ್ವಾಭಿಮಾನದಿಂದ ಹೆಜ್ಜೆ ಇಡಬೇಕು, ಧೈರ್ಯದಿಂದ ಹೆಜ್ಜೆ ಇಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಸಿದ್ಧರಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಕೂಡ ವಂದಿಸಿ, ತುಂಬಾ ಅಭಿಮಾನದಿಂದ ಇವತ್ತು ಶಾಸಕರು ಕರೆದಿದ್ದಾರೆ.
ಅವರಿಗೆ ಮತ್ತು ನಮ್ಮೆಲ್ಲ ಹಿರಿಯರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.